ಇನ್ನೇನು ಕೆಲವು ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಜನಸ್ಪಂದನ ವೇದಿಕೆಗೆ ಬರಲಿದ್ದಾರೆ. ಅದಾದ ಬಳಿಕ ಜನರ ಸಮಸ್ಯೆಗಳನ್ನು ಆಲಿಸುವಂತಹ ಕೆಲಸವನ್ನು ಕೂಡ ಮಾಡಲಿದ್ದಾರೆ. ಇನ್ನು ಕಳೆದ ಬಾರಿ ನಡೆದಂತಹ ಒಂದು ಜನಸ್ಪಂದನ ಕಾರ್ಯಕ್ರಮ ಹಲವಾರು ವಿಶೇಷತೆಗಳಿಂದ ಕೂಡಿತ್ತು, ಹಲವಾರು ಘಟನೆಗಳಿಗೂ ಕೂಡ ಸಾಕ್ಷಿಯಾಯಿತು. ಇವತ್ತಿನ ಜನಸ್ಪಂದನ ಐತಿಹಾಸಿಕ ಆಗುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಸರಿಸುಮಾರು 10,000 ಜನರಿಗೆ ಕುಳಿತುಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ನ್ಯಾಯಯುತವಾಗಿ ನಮಗೆ ನ್ಯಾಯ ಒದಗಿಸಿಕೊಟ್ರೆ ಸಾಕು. ಅಲ್ಲಿ ಸ್ಥಳೀಯ ಜಿಲ್ಲಾಧಿಕಾರಿಗಳು ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿ ಇದಕ್ಕೆ ಪಾಲ್ಪಾರಿಕತ್ತಿಲ್ಲದಿರ್ತಕ್ಕಂಥ ಜಮೀನುಗಳಿಗೆ ಒಂದು ಪಾರಿಕತ್ ಮಾಡಿಕೊಂಡಿದ್ದೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಅದನ್ನ ಸಮಸ್ಯೆ ಪರಿಹಾರ ಆಗುವಂಥ ರೀತಿಯಲ್ಲಿ ನ್ಯಾಯಯುತವಾಗಿ ಬೇಡಿಕೆಯನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ನಾನು ಕೋರ್ಕೊಳ್ತಾ ಇದ್ದೀನಿ, ಸರ್ಕಾರದಲ್ಲಿ ಕೋರ್ಕೊಳ್ತಾ ಇದ್ದೀನಿ ಸರ್. ದಯವಿಟ್ಟು ಹ್ಯಾಂಡಿಕ್ಯಾಪ್ಟ್ ಅದಕ್ಕೆ ಒಂದು 5 ಲಕ್ಷ ರೂಪಾಯಿ ಮನೆ ಕೊಡ್ತಾರೆ ಅಂತ ಬಂದಿದ್ದೀವಿ. ಕೇಳೋದೈತೆ ಕೇಳಬೇಕಂತ ಕೇಳ್ತಾ ಇದ್ದೀವಿ. ಮಾಡಿದ್ದೀವಿ. ಅವ್ರು ಅದೇ 120, 130 ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಡೈರೆಕ್ಟ್ ಬಂದು ಕೇಳಿ ಕೊಡ್ಬೋದು, ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಬಂದಿದ್ವಿ. ಮನೆ ಬೇಕಾಗಿತ್ತು, ಕೇಳೋಣ ಅಂತ ಬಂದಿದ್ವಿ, ಕೊಡ್ತಾರೆ. ನಾವ್ ಎಷ್ಟು ಶ್ರಮ ಮಾಡ್ತಾ ಇದ್ದೀವಿ, ಗಂಡ ಇಲ್ಲ ಮಕ್ಕಳಿಲ್ಲ, ನಮ್ಗೆ ಬಾಡಿಗೆ ಕಟ್ಟಕ್ ಆಗದಿರ ನಾವು ಇಟ್ಟಾಡ್ತಾ ಇದ್ದೀವಿ. ಕೂಲಿ ಮಾಡ್ಕೊಂಡ್ ತಿನ್ಬೇಕು, ಕಾಲು ಏಟಾಗಿದೆ, ಹ್ಯಾಂಡಿಕ್ಯಾಪ್ಟ್ ನಾನು ಕೂಡ. ಯಾರು ನೋಡ್ಕೊಳ್ಳೋರಿಲ್ಲ, ಗಂಡರು ಇಲ್ಲ, ತೀರ್ಕೊಂಡಿದ್ರೆ ಮಕ್ಕಳು ಇಲ್ಲ, ನಮ್ಗೊಂದಿಟ್ಟೆಲ್ಲ ಜಾಗನೂ ಇಲ್ಲ ಸ್ವಾಮಿ. 15 ವರ್ಷದಿಂದ ಅಂಜನಮೂರ್ತಿ ಸರ್ ಶಾಸಕರಾದಾಗಿಂದಾನು ನಾವು ಅರ್ಜಿ ಕೊಟ್ಟು ಅಪ್ಲಿಕೇಶನ್ ಹಾಕಿ 5,000 ರೂಪಾಯಿ ದುಡ್ಡು ಕೂಡ ಕಟ್ಟಿದೀವಿ ಸರ್ಕಾರಕ್ಕೆ. ನಮ್ಗೆ ಇಟ್ಟಾಗಲ ಜಾಗ ಕೊಟ್ಟಿಲ್ಲ. ಇವಾಗಾದ್ರೂ ನೆಲಮಂಗಲ ಶಾಸಕರು ದಯವಿಟ್ಟು ಕರುಣೆ ತೋರಿಸಿ ಬಡವ್ರ ಮೇಲೆ, ಬಡವ್ರಿಗೆ ಏನಿದೆ ಇಲ್ಲ ಅಂತ ನೋಡಿ ಆದ್ರೂ ನಮಗೆ ಅವರಿಂದ ಒಂದು ಆಶ್ರಯ ಯೋಜನೆ ನಾವು ಸಾಯತಕ್ಕ ಅವ್ರ ಹೆಸರು ಹೇಳ್ಕೊಂಡು ಆ ಗೂಡಲ್ಲಿ ಇರ್ತೀವಿ. ಇವರು ಅಧಿಕಾರ ಜಾಸ್ತಿ ದಿನ ಇರಲ್ಲ ಸರ್. ಇವತ್ತು ಅವ್ರು ಮಾಡಿದ ಕೆಲಸ ಶಾಶ್ವತವಾಗಿರ್ತಾರೆ. 3-4 ಜನ MLA-ಗಳು ಹೋದ್ರು, 5-6 ಜನ MLA-ಗಳು ಹೊಂಟೋದ್ರು. 20 ವರ್ಷದಿಂದ ನಾವು ಅರ್ಜಿ ಕೊಟ್ಟು 20 ವರ್ಷ ಅದು ಅರ್ಜಿ ಇದೆ ನಮ್ಮಲ್ಲಿ. ಇವಾಗಾದ್ರೂ ದಯವಿಟ್ಟು ಯಾರೂ ನಮಗೆ ಸಹಾಯ ಮಾಡಲಿಲ್ಲ. ಇವಾಗ ಬಂದಿರೋ MLA ಅವರು ತುಂಬಾ ಒಳ್ಳೆಯವರು. ಅವರ ಕಡೆಯಿಂದ ಆದ್ರೂ ನಮ್ಗೊಂದು ಆಶ್ರಯದ ಬರಬೇಕು. ಮುಖ್ಯಮಂತ್ರಿಗಳು ದಯವಿಟ್ಟು ನಮ್ಮಂತ ಬಡವ್ರನ್ನ ಗುರುತಿಸಿ ಒಂದು ಆಶ್ರಯ ಯೋಜನೆದ ಒಂದು ಸಹಾಯಧನ ನಮ್ಗಂತ ಕಾಲೇಟಾಗಿದೆ, ಆಪರೇಷನ್ ಮಾಡಿಸ್ಕೊಳಕ್ಕೂ ನಮಗೆ ದುಡ್ಡು ಗತಿ ಇಲ್ಲ. ಆಸ್ಪತ್ರೆಗೆ ಹೋದ್ರೆ ದುಡ್ಡು ಬೇಕು ಅಂತಾರೆ. ಆ ಹ್ಯಾಂಡಿಕ್ಯಾಪ್ಟ್ ಹಂಗೆ ಕುಂಟ್ಕೊಂಡೇ ದಯವಿಟ್ಟು ಇವತ್ತು ಜನತಾ ದರ್ಶನಕ್ಕೆ ಬಂದಿದ್ದೀನಿ. ಯಾರು ಇಲ್ಲ ಸರ್, ಊಟ ಸಹಿತ ಮಾಡೋಕ್ಕೂ ನಮಗೆ ಅಷ್ಟು ನಿರ್ಗತಿಯಾಗಿದೆ. ಸೊಸೈಟಿಲಿ ರೇಷನ್ ಕೊಡ್ತಾರೆ, 3 kg ಅಕ್ಕಿ ಕೊಡ್ತಾರೆ. ಏನ್ ತಿನ್ನೋಣ ಸರ್ ನಾವು? ಬಾಡಿಗೆ ಕಟ್ಟೋಣ, ಕೂಲಿ ಮಾಡಕ್ ಹೋದ್ರೆ ನಾನು ಒಂದು ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಸರ್. ಇವತ್ತು ಅದು ಇಲ್ಲ, 3 ತಿಂಗಳಾಯ್ತು, ಹುಷಾರಿಲ್ಲ ನನಗೆ. ದಯವಿಟ್ಟು ನಮ್ ಕೈ ಮುಗಿದು ಕೇಳ್ಕೊಂತೀವಿ, MLA-ಗಳಿಗೆ ಕರುಣೆ ಬಂದು ನಮ್ಮಂತ ಬಡವ್ರನ್ನ ಇನ್ಫಾರ್ಮೇಶನ್ ಕೊಟ್ಟು ನಮಗೆ ಕರೆಸಿ ನಾವು ಎಲ್ಲಿದ್ದೀವಿ ಅಂತ ಹುಡ್ಕೋದಕ್ಕಂತ ಯಾರಿಗೂ ಕರುಣೆ ಬರಲಿಲ್ಲ. ಇವಾಗಾದ್ರೂ ಒಳ್ಳೆ MLA-ಗಳು ಬಂದಿದ್ದಾರೆ ಅಂತ ನಮಗೆ ಸಂತೋಷ ಆಗಿದೆ. ದಯವಿಟ್ಟು ನಮಗೆ ಆಶ್ರಯ ಯೋಜನೆ ಸಹಾಯ ಮಾಡಿಕೊಡಿ. ಅವತ್ತಿಂದ ಇವತ್ತಿನವರೆಗೂ ನಮಗೆ ದಯವಿಟ್ಟು ಯಾರು ನಮಗೆ ಸಹಾಯ ಮಾಡಿಲ್ಲ. ನೀವಾದ್ರೂ ಸಹಾಯ. ಸರ್, ನನ್ನ ಹೆಸರು ರಾಹುಲ್ ಅಂತ ಸರ್, ದಾವಣಗೆರೆಯಿಂದ ಬಂದಿನಿ. ನಾನು GPS ಸ್ಟಾರ್ ಅಭ್ಯರ್ಥಿ. ಅವರು ನೋಟಿಫಿಕೇಶನ್ ಮಾಡಕ್ಕಾರ ಕರೆಕ್ಟಾಗಿ ನೋಟಿಫಿಕೇಶನ್ ಮಾಡಿ ನಾನು ಇವಾಗ ನೇಮಕಾತಿ ಆಗಿದ್ದೀನಿ ಸರ್. ಇವಾಗ 1-2-2023 ಸುತ್ತೋಲೆ ಅನ್ವಯ ನಾವು ನಮ್ಮನ್ನ ಕಡೆಗೆ ತೆಗೆದಿದ್ದಾರೆ. ನಾನು ಕಾನೂನು ಸಚಿವರ ಭೇಟಿ ಆಗಿನಿ, ಮತ್ತೆ DK ಶಿವಕುಮಾರ್ ಸರ್ನು ಭೇಟಿ ಆಗಿದ್ದೀವಿ, CM ಭೇಟಿ ಆಗಿದ್ದೀವಿ. ನಮ್ಮ ಸಮಸ್ಯೆಗಳನ್ನ ಕೇಳಿರಲಿಲ್ಲ ಸರ್. ಇವಾಗ ನೇಮಕಾತಿ ಆಗಿದ್ರು ಕೂಡ ನಮಗೆ ನೇಮಕಾತಿ ಕೊಳ್ಳಿಲ್ಲದಂಗೆ ನಮ್ಮ ಕೋರ್ಟಿಗೆ ಅಡ್ಡಾಡಿಸ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ನೇಮಕಾತಿ ಇಲ್ಲೇ ಇದೆ ಸರ್, ಅಪಾಯಿಂಟ್ ಆಗಿದ್ದೀವಿ, ಆದರೂ ಕೊಡ್ತಿಲ್ಲ. ನಾವು ಎಲ್ಲೇ ಅಂತ ಅಡ್ಡಾಡ್ಬೇಕು ಸರ್. ರಾತ್ರಿ 8 ಗಂಟೆಗೆ ಬಂದಿದ್ದೀವಿ, ಮಕ್ಕಳಕ್ಕೆ ಜಾಗ ಇಲ್ಲ, ಏನಿಲ್ಲ. ಹಗಲು ರಾತ್ರಿ ಅನ್ನದೇ ಅವ್ರು ಕಾಯ್ತಾ ಇದ್ದೀವಿ. ಇವಾಗ ಸಿದ್ದರಾಮಯ್ಯ ಸರ್ ಬಂದವರ ನಮಗೆ ಒಳ್ಳೇದು ಮಾಡ್ತಾರಂತ ಅನ್ಕೊಂಡಿದೀವಿ ಕೂಡ ಅವರು ನಮ್ಮ ಸಮಸ್ಯೆಗಳನ್ನ ಆಲಿಸ್ತಿಲ್ಲ ಸರ್. ದಯವಿಟ್ಟು ನಮ್ಮ ಸಮಸ್ಯೆಗಳಿಗೆ ಸಿದ್ದರಾಮಯ್ಯ ಸರ್ ಅವರು ನಮ್ಮ ಸಮಸ್ಯೆಯನ್ನ ಕೇಳ್ಕೊಂಡು ಯಾಕೆ ಈ ತರ ಆಗಿದೆ ಅಂತ ಅವರು ಸಮಸ್ಯೆಗೆ ಉತ್ತರ ಕೊಡ್ಬೇಕು ಸರ್. ತುಂಬಾ ದಿನದಿಂದ ನಾವು ಬರ್ತಾ ಇದ್ದೀವಿ. ಈ ಒಂದು ಜನ ಶೇಖರಪ್ಪ ಅಂತೇಳಿ ನಾವು ಕನಕಪುರ ಇದು ದೊಡ್ಡ ಕಲ್ಸಂದ್ರದಿಂದ ಬಂದ್ವಿ, ಅಲ್ಲ ಸಾರಿ ಇದು ದಿಣ್ಣೆಪಾಳ್ಯದಿಂದ ಬಂದಿವಿ, ಬನ್ನರ್ಘಟ್ಟ ಮೈನ್ ರೋಡಿಂದ. ನಾವು ಈಗ ಜನಸ್ಪಂದನದ ಕಾರ್ಯಕ್ಕೆ ಹಮ್ಮಿಕೊಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮೊದಲು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಗ್ರಾಮದಲ್ಲಿ ಸುಮಾರು ಸಮಸ್ಯೆಗಳಿವೆ. ಅನೇಕ ಸಾರಿ ಅರ್ಜಿಗಳನ್ನು ಕೊಡ್ತಾ ಬಂದಿದ್ದೇನೆ, ಯಾವುದೂ ಫಲ ಲಭಿಸಿಲ್ಲ. ಹಾಗಾಗಿ ಈಗ ಜನಸ್ಪಂದನ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿರೋದ್ರಿಂದ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಬಂದಿದ್ದೇವಪ್ಪ. ನಮಸ್ತೆ ಸರ್, ನಾನು ಯಾದಗಿರಿ ಡಿಸ್ಟಿಕ್ ಶಾಪುರ ತಾಲೂಕು ಸಗರ್ ಗ್ರಾಮದಿಂದ ಬಂದಿನಿ. ಇಲ್ಲಿ ವಕ್ಬೋರ್ಡಿಗೆ 3 ವರ್ಷದಿಂದ ನಾನು ತಿರ್ಗಾಡಕತ್ತೀನಿ ಸರ್.
ಒಂದು 7 ಜನ ಮೇಲೆ FIR ಆಗಿದೆ ಸರ್ ಅಲ್ಲಿ ಶಾಪುರ ತಾಲೂಕಿನಲ್ಲಿ. ಇದು ಒಂದು ವಕ್ ಆಫೀಸರ್ ಒಂದು ಇನ್ವಾಲ್ವ್ ಇದೆ ಸರ್. ಇದು ಆಫೀಸ್ ಲೆಟರನ್ನು ಡೂಪ್ಲಿಕೇಟ್ ಮಾಡ್ಯಾರ ಸರ್. ಆಫೀಸರ್ 13ನೇ ತಾರೀಕು ಜಾಯ್ನ್ ಆಗ್ತಾರ ಸರ್ ಬಳ್ಳಾರಿಗೆ. 30ನೇ ತಾರೀಕು ಅದೇ ಆಫೀಸರ್ ಹೆಸರ ಮೇಲೆ ಒಂದು ಲೆಟರ್ ಪೊಲೀಸ್ಗೆ ಇಶ್ಯೂ ಆಗ್ತದೆ ಸರ್ ವಕ್ ಬೋರ್ಡ್ನಲ್ಲಿ. ಆ ಲೆಟರ್ನ ಇನ್ವರ್ಡ್ ಐತೆ ಔಟ್ವರ್ಡ್ ಇದೆ, ರೆಕಾರ್ಡೇ ಇಲ್ಲ ಸರ್. ಹಿಂಗೆ ಕೆಲಸ ಆಗತ್ತ ಸರ್ ವಕ್ ಬೋರ್ಡ್ನಲ್ಲಿ. ಭಾಳ 3 ವರ್ಷದಿಂದ ನಾನು ಜಮೀರ್ ಅಹಮದ್ ಸಾಹೇಬ್ಗೆ ದಯವಿಟ್ಟು ಈ ಬಗ್ಗೆ ಗಂಭೀರ ಚರ್ಚಾ ತಗೋಬೇಕು ಸರ್. ನಾವು ಒಂದು MS ಮಂಜುನಾಥ್ ಅಂತೇಳಿ ಮಂಡ್ಯ ಜಿಲ್ಲಾ ಲಿಂಗಾಯತ ಮಹಾಸಭಾ ಮಂಡ್ಯ ಜಿಲ್ಲಾ ಅಧ್ಯಕ್ಷರು. ನಾನು ಬಸವಣ್ಣವರ ಪುತ್ಥಳಿಯನ್ನು ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಜನಸ್ಪಂದನ ಕಾರ್ಯಕ್ರಮವನ್ನು ಅದ್ಭುತವಾದ ಕಾರ್ಯಕ್ರಮವನ್ನು ಕೈಗೆತ್ಕೊಂಡಿದ್ದಾರೆ. ಇವತ್ತು ಪ್ರತಿ ಪ್ರಜೆಗಳು ಸುಧಾ ಇವತ್ತು ಆಫೀಸ್ಗೆ ಅಲಿಯುವಂಥ ಕೆಲಸಗಳಾಗಿದೆ. ಇವತ್ತು ಒಂದು ಸಣ್ಣ ಪುಟ್ಟ ಕೆಲಸಗಳಿದ್ರೂ ಕಚೇರಿಗಳಲ್ಲಿ ಒಂದು ದಿನ ಆಗುವಂಥ ಕೆಲಸಗಳನ್ನ ತಿಂಗಳಾಗಟ್ಟಲೆ ಅಲಿಸ್ತಾ ಇದ್ದಾರೆ. ಆ ಒಂದು ವಿಚಾರಗಳನ್ನು ಮನಗಂಡು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಒಳ್ಳೆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅಧಿಕಾರಿಗಳನ್ನು ಎಚ್ಚರಿಸುವಂಥ ಕೆಲಸಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವಿಚಾರದಲ್ಲಿ ಅಭಿನಂದನೆಗಳು ಹೇಳ್ತಾ ಇದ್ದೇನೆ. ಮಂಡ್ಯ ಜಿಲ್ಲೆಯಲ್ಲಿ ಬಸವಣ್ಣವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿಕೊಡ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ನಾನು ಕೈ ಮುಗಿದು ಮನವಿಯನ್ನು ಮಾಡ್ತಾ ಇದ್ದೇನೆ. ನಾವು ಬಾಗೇಪಲ್ಲಿ ತಾಲೂಕು ನಮ್ಮ ಜಮೀನು ಸಮಸ್ಯೆ ಸಹ 4 ಎಕರೆ 19 ಗುಂಟೆ ಇದೆ. 345 ಸರ್ವೆ ನಂಬರು. ಅದರಲ್ಲಿ 4 ಎಕರೆ 19 ಗುಂಟೆ ಇದೆ. ಅದರಲ್ಲಿ 2 ಎಕರೆ 9 ಗುಂಟೆ ನನಗಾಗಿದೆ ಸಹ. 1970 ರಿಜಿಸ್ಟರ್ ಆಗಿದೆ ನಮ್ಮಪ್ಪನಿಗೆ. ಇವಾಗ ಬೋರ್ಜೀರು ಮಾರ್ಕೊಂಡು ಕಾಯಿಲ್ದಾರ್ಲು ಅವರು ಯಾರು ಮಾಡಿಕೊಟ್ಟೆ ಜಮೀನು ಬೇರೆಯವ್ರಿಗೆ ಖಾತಾ ಮಾಡಿಬಿಟ್ಟು ಬೇರೆಯವ್ರಿಗೆ 3 ದಿನಕ್ಕೆ ಮಾರ್ಬಾರ್ದಿದ್ರ. 6 ವರ್ಷದಿಂದ ನಾನು ನಮ್ಮ ಕೋರ್ಟ್ಗೆ ಹಾಕಿ AC ಕೋರ್ಟು DG ಕೋರ್ಟು ಎಲ್ಲ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೀನಿ. ಎಲ್ಲರಲ್ಲೂ ಸಾಲ ಮಾಡಿಬಿಟ್ಟು ನಮ್ಮನ್ನು ಇದು ಮಾಡ್ತೀನಿ. ನಮಗೆ 70ರಲ್ಲಿ ನಮಗೆ ರಿಜಿಸ್ಟರ್ ಆಗಿದೆ ಸರ್. ರಿಜಿಸ್ಟರ್ ಮಾತ್ರ